ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಬನ್ನಿ ಸ್ನೇಹಿತರೆ. ಹ್ಯಾಪಿ ವಾರ, ಶುಕ್ರವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತಂದರೆ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದವನ್ನು ಹೇಳಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ನಮಗೆ ಎಲ್ಲವೂ ಶುಭವಾಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿರ್ತಕ್ಕಂಥದ್ದು ಧ್ಯಾನ ಅಂತಂದರೆ ನಾವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮಗೆ ಆನಂದ, ಸಂತೋಷ, ಮನಸ್ಸು ನೆಮ್ಮದಿ ಮತ್ತು ಇಡೀ ದಿನ ನಾವು ಚೈತನ್ಯದಿಂದ ಮತ್ತು ಸಂತೋಷದಿಂದ ಇರ್ಬೋದು ಸ್ನೇಹಿತರೆ. ಸೊ ಬನ್ನಿ, ನಾವು ಧ್ಯಾನ ಮಾಡ್ಬೇಕಂತಂದರೆ ಏನೆಲ್ಲ ತಯಾರಿ ಮಾಡ್ಕೊಬೇಕು, ಯಾವ ಥರ ಹೇಗೆ ಎಲ್ಲಿ ಧ್ಯಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ಒಂದು ಸಂಗತಿ ನಾನು ತಂದಿರೋದು ಅಂತಂದ್ರೆ ನೋಡಿ ಸ್ನೇಹಿತರೆ, ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಧ್ಯಾನ ಮಾಡ್ಕೊಳ್ಳೋಣ. ಧ್ಯಾನ ಮಾಡ್ಬೇಕಂತಂದರೆ ನೋಡಿ ಸ್ನೇಹಿತರೆ, ಮೊದಲು ನಾವು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಬೇಕು. ಜೊತೆಗೆ ನಮಗೆ ಅಲ್ಲಿ ನಾವು ಆ ಥರ ಜಾಗ ಆಯ್ಕೆ ಮಾಡೋದು ನಮಗೆ ಯಾವುದೇ ಕಾರಣದ ಡಿಸ್ಟರ್ಬೆನ್ಸ್ಗಳು ಆಗಲ್ಲ. ಮತ್ತು ನಾವು ಧ್ಯಾನದಲ್ಲಿ ಕೂತ್ಕೋಬೇಕಂತಂದ್ರೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಡೈರೆಕ್ಟಾಗಿ ಕೂತ್ಕೋಬಾರ್ದು. ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತವೆ. ಸೊ ನಮಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳು ಅಂತ ಏನು ಕರಿತೀವಿ ನಾವು. ಸೊ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋದ್ರೆ ನಮಗೆ ನೆಗೆಟಿವ್ ಎನರ್ಜಿಗಳು ಬರ್ತವೆ ಮತ್ತು ಧ್ಯಾನ ನಮ್ಮ ದೇಹಕ್ಕೆ ಹತ್ತಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಯೋಗ ಮ್ಯಾಟ್ ಆಗಲಿ ಮತ್ತು ನಮಗೆ ಒಂದು ಚಾಪೆ ಆಗಲಿ ಇಲ್ಲ ಒಂದು ವಸ್ತ್ರ ಆಗಿ ಅದನ್ನು ನಾವು ನೆಲದ ಮೇಲೆ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ನಮಗೆ ಎಲ್ಲವೂ ನಮ್ಮ ಧ್ಯಾನದಿಂದ ಶುಭ ಫಲ ನಮಗೆ ಅನುಭವಿಸುತ್ತೆ ಸ್ನೇಹಿತರೆ. ಸೊ ಬನ್ನಿ, ನಾವು ನೆಲದ ಮೇಲೆ ಡೈರೆಕ್ಟಾಗಿ ಕೂತ್ಕೊಳ್ಳದೆ ನಾವು ಚಾಪೆ ಅಥವಾ ಮ್ಯಾಟನ್ನು ಹಾಕ್ಕೊಂಡು ಅದರ ಮೇಲೆ ನಾವು ಹೇಗೆ ಕೂತ್ಕೋಬೇಕಂತ ನಾವು ಸ್ನೇಹಿತರೆ, ನಿಮಗೆ ಯಾವ ಥರ ಕಂಫರ್ಟ್ ಅನ್ಸುತ್ತೆ, ಸುಖಾಸನ ಮತ್ತು ದವತಿಯಲ್ಲಿ ನಿಮಗೆ ಯಾವುದು ಕಂಫರ್ಟ್ ಅನ್ಸುತ್ತೋ ಆ ಥರ ನೀವು ಕೂತ್ಕೋಬೇಕು ಸ್ನೇಹಿತರೆ. ಆ ಥರ ಕುಳಿತುಕೊಂಡು ಸೊಂಟವನ್ನು ನೇರ ಮಾಡ್ಕೋಬೇಕು ಮತ್ತು ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಮತ್ತು ನಿಮಗೆ ಕಾಲು ನೋವಿದೆ, ಏನಾದರೂ ಮೊಣಕಾಲು ನೋವಿದೆ ಅಂತಂದರೆ ನೀವು ಆರಾಮದಾಯಕವಾಗಿ ಚೇರ್ ಮೇಲೆ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಮತ್ತು ಸೊಂಟ ಬಗ್ಗಲ್ಲ ಅನ್ನೋರು ತಲೆದಿಂಬಿನ ಸಹಾಯದಿಂದ ಸೊಂಟವನ್ನು ಆದಷ್ಟು ನೇರವಾಗಿ ಮಾಡ್ಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಯಾವುದೇ ಕಾರಣಕ್ಕೆ ಕಾಲು ನೋವು, ಕೈ ನೋವು ಆ ಥರದ್ದು ಏನು ಇದಕ್ಕೆ ತೊಂದರೆ ಅಡಚಣೆ ಆಗಲ್ಲ ಮತ್ತು ಅಡ್ಡ ಬರಲ್ಲ. ನಮಗೆ ಮೇಯ್ನಾಗಿ ಬೇಕಾಗಿರೋದು ನಮ್ಮ ನೆನಪಿನ ಶಕ್ತಿ ಮತ್ತು ನಾವು ಎಷ್ಟು ಯೋಚನೆಗಳನ್ನು ಕಡಿಮೆ ಮಾಡ್ತೀವಿ ಮತ್ತು ಎಷ್ಟು ಗಮನವನ್ನು ಹರಿಸ್ತೀವಿ ಅನ್ನೋದೇ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ ಧ್ಯಾನಕ್ಕೆ. ಸೊ ಅದರಿಂದ ಆದಷ್ಟು ನೀವು ಧ್ಯಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಭಯ ಬೇಡ ಮತ್ತು ಒತ್ತಡ ಬೇಡ ಸ್ನೇಹಿತರೆ. ನೀವೇನಾದರೂ ಒಂದು ಯೋಚನೆಗಳು ಮಾಡಿಕೊಂಡು ಅದು ಇದು ಟೆನ್ಷನ್ಗಳು ಇಟ್ಕೊಂಡು ನೀವು ಧ್ಯಾನ ಮಾಡಿದ್ರೆ ಅದು ಧ್ಯಾನ ಆಗಲ್ಲ ಸ್ನೇಹಿತರೆ. ಧ್ಯಾನ ಮಾಡೋಕ್ಕಿಂತ ಮುಂಚೆ ಮನಸ್ಸನ್ನು ಫಸ್ಟು ಹಗರ್ ಮಾಡ್ಕೋಬೇಕು ಸ್ನೇಹಿತರೆ. ಎಷ್ಟು ನೀವು ಹಗರ್ ಮನಸ್ಸು ಮಾಡ್ಕೊಳ್ತೀರೋ ನಿಮಗೆ ಧ್ಯಾನದಿಂದ ಅಷ್ಟು ಲಾಭ ಸಿಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ಧ್ಯಾನಕ್ಕಿಂತ ಮುಂಚೆ ಧ್ಯಾನದ ಫೌಂಡೇಶನ್ ಆಗಿರತಕ್ಕಂಥ ಓಂಕಾರ ಮತ್ತು ಭ್ರಾಮರಿಯನ್ನು ನಾವು ಮಾಡಬೇಕು ಸ್ನೇಹಿತರೆ. ಸೊ ಬನ್ನಿ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಮೊದಲು ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡಿ. ಮನಸ್ಸನ್ನು ಹಗರ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟಾಗತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ಓಂಕಾರವನ್ನು ಮಾಡತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ನೋಡಿ, ಓ
ಓ ಇದಾದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಬೇಕು ಸ್ನೇಹಿತರೆ. ಸೊ ಇದು ಬಂದು ಓಂಕಾರ ಸ್ನೇಹಿತರೆ. ಧ್ಯಾನಕ್ಕಿಂತ ಮುಂಚೆ ಮಾಡಿದ್ರೆ ಇದು ಧ್ಯಾನದ ಫೌಂಡೇಶನ್ ಅಂತಲೇ ಹೇಳ್ಬೋದು. ಓಂಕಾರ ಮಾಡುವುದರಿಂದ ನಮ್ಮ ಕುತ್ತಿಗೆ ಕೆಳಭಾಗ ಅಂದರೆ ನಮ್ಮ ಶ್ವಾಸಕೋಶಕ್ಕಾಗಲಿ ಉಸಿರಾಟಕ್ಕೆ ಅದು ವ್ಯಾಯಾಮ ಮಾಡಿಸತಕ್ಕಂಥದ್ದು ಮಾಡುತ್ತೆ. ಅದರಿಂದ ಎಲ್ಲವೂ ನಮಗೆ ಸಹಾಯ ಆಗುತ್ತೆ, ಶ್ವಾಸಕೋಶಕ್ಕೆ, ಉಸಿರಾಟಕ್ಕೆ, ಲಂಗ್ಸ್ಗೆ. ಮತ್ತು ವಿಶೇಷವಾಗಿ ಹೇಳ್ಬೇಕಂತಂದರೆ ಓಂಕಾರ ಮಾಡೋದ್ರಿಂದ ನಮಗೆ ಧ್ವನಿ ಪೆಟ್ಟಿಗೆ ಏನಿದೆಲ್ಲ ಸ್ನೇಹಿತರೆ, ಆ ಧ್ವನಿ ಪೆಟ್ಟಿಗೆ ಅಂದರೆ ಈ ಗಂಟಲಿನ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಈ ಓಂಕಾರ ಮಾಡುತ್ತೆ ಸ್ನೇಹಿತರೆ. ಇದರಿಂದ ನಮಗೆ ಏನು ನಾವು ಟೀಚಿಂಗ್ ಮಾಡೋರು ಮತ್ತು ಆಫೀಸ್ಗಳಲ್ಲಿ ಬೋಧನೆ ಮಾಡತಕ್ಕಂಥವ್ರು ಅಂದರೆ ಹಾಡು ಹಾಡೋರು ಮತ್ತು ಆ್ಯಂಕರಿಂಗ್ ಮಾಡೋರು ಮತ್ತು ನ್ಯೂಸ್ ಪೇಪರ್ ಓದೋರು ಪ್ರತಿಯೊಬ್ಬರಿಗೆ ನಾವೇನು ಮಾತಾಡ್ತೀವಲ್ಲ ಪ್ರತಿಯೊಬ್ಬರಿಗೆ ಇದು ನಮ್ಮ ಗಂಟಲಿನ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಮಾಡುತ್ತೆ. ಅದರಿಂದ ಇದು ನಮಗೆ ಪ್ರತಿಯೊಬ್ಬರಿಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಓಂಕಾರವನ್ನು 21 ಬಾರಿ ಮಾಡಿಕೊಂಡ್ರೆ ನಿಮಗೆ ಓದಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಶಬ್ದಗಳು ಸ್ಪಷ್ಟವಾಗಿ ಬರತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಮತ್ತು ರಾಗ ಇಂಪ್ರೂವ್ ಆಗುತ್ತೆ. ಇಡೀ ನಮ್ಮ ಧ್ವನಿ ಪೆಟ್ಟಿಗೆಯ ಆರೋಗ್ಯ ಇರಿಸೋದಕ್ಕೆ ಭಾಳ ಅಂದರೆ ಭಾಳ ಅನುಕೂಲನೂ ಮಾಡುತ್ತೆ ಸ್ನೇಹಿತರೆ ಓಂಕಾರ. ಸೊ ಇದು ನಮಗೆ ಬೆನಿಫಿಟ್ ಆಗಿತ್ತು ಓಂಕಾರದು. ಈಗ ನೆಕ್ಸ್ಟ್ ಬನ್ನಿ ನಾವು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿಯನ್ನು ಮಾಡ್ಬೇಕಂತಂದ್ರೆ ನೋಡಿ, ಇದನ್ನು ನಾವು ಅಬ್ಸರ್ವ್ ಮಾಡಲಿಕ್ಕೆ ನಾವು ಈ ಥರ ಕಣ್ಣನ್ನು ಇಟ್ಕೊಂಡು ಹೇಗೆ ಅದು ವೈಬ್ರೇಟ್ ಆಗ್ತೈತೆ ಅನ್ನೋದನ್ನು ನೋಡೋದಕ್ಕೆ ಈ ಥರ ಹಿಡಿತೀವಿ. ಜೊತೆಗೆ ನೀವು ಈ ಥರ ಕೂಡ ಮಾಡ್ಬೋದು ಸ್ನೇಹಿತರೆ. ಶಂಖ ಮುದ್ರದಲ್ಲಿ ಕೂಡ ನೀವು ಭ್ರಾಮರಿನೂ ಮಾಡಬಹುದು. ಹೀಗೆ ಶಂಖ ಮುದ್ರದಿಂದ ನೀವು ಭ್ರಾಮರಿ ಮಾಡೋದ್ರಿಂದ ಆದಷ್ಟು ನಿಮಗೆ ಕೆಟ್ಟ ಯೋಚನೆಗಳನ್ನು ಡಿಲೀಟ್ ಮಾಡತಕ್ಕಂಥ ಶಕ್ತಿ ನಮಗೆ ಬರುತ್ತೆ ಸ್ನೇಹಿತರೆ. ಕೆಟ್ಟ ಯೋಚನೆಗಳು, ಕೆಟ್ಟ ವಿಚಾರಗಳು ಆ ಥರ ಏನು ಇರ್ತಾವಲ್ಲ ಮೈಂಡಲ್ಲಿ, ಅವೆಲ್ಲ ಡಿಲೇಟ್ ಆಗತಕ್ಕಂಥದ್ದು ಶಕ್ತಿ, ನೆಗೆಟಿವ್ ಥಾಟ್ಸ್ನೆಲ್ಲ ಡಿಲೇಟ್ ಮಾಡತಕ್ಕಂಥ ಶಕ್ತಿ ನಮಗೆ ಬರುತ್ತೆ ಸ್ನೇಹಿತರೆ. ಸೊ ಶಂಖಮುದ್ರದಲ್ಲಿ ಕುಳಿತುಕೊಂಡು ನೀವು ನೋಡಿ ಆರಾಮದಾಯಕವಾಗಿ ಯಾವುದೇ ಕಾರಣಕ್ಕೂ ಒತ್ತಡವನ್ನು ಹೀರ್ಕೋಬಾರ್ದು. ಮತ್ತು ನಿಮಗೆ ಎಷ್ಟಾಗತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ಭ್ರಾಮರಿಯನ್ನು ಮಾಡತಕ್ಕಂಥದ್ದು ಮಾಡ್ಬೇಕು ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ, ಶಂಖಮುದ್ರದಲ್ಲಿ ಕುಳಿತುಕೊಳ್ಳಿ.
ಆದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಉಜ್ಜಿ ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಭ್ರಾಮರಿ ಪ್ರಾಣಾಯಾಮ. ಸೊ ಇದು ಭ್ರಾಮರಿ ಪ್ರಾಣಾಯಾಮ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ, ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ತಲೆನೋವು, ಅರ್ಧ ತಲೆನೋವು, ಮೈಗ್ರೇನ್ಸು ಅಂಥವೆಲ್ಲ ದೂರಾಗಿ ಕುತ್ತಿಗೆಯ ಮೇಲ್ಭಾಗ ಅಂದರೆ ನಮ್ಮ ತಲೆ, ಮೆದುಳು, ಕಣ್ಣು, ಕಿವಿ, ಮೂಗು, ಬಾಯಿ, ದವಡೆ, ಹಲ್ಲು ಇವೆಲ್ಲಕ್ಕೆ ವೈಬ್ರೇಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಅವುಗಳ ಚಲನವಲನೆ ಆಗುತ್ತೆ. ಮತ್ತು ಯಾರಿಗೆ ನಿದ್ರಾಹೀನತೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಕೆಲವೊಬ್ಬರಿಗೆ ನಿದ್ರೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ, ಜೊತೆಗೆ ಅರ್ಧ ತಲೆನೋವು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅಂಥವ್ರಿಗಿದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಸ್ಟಡಿ ಮಾಡೋರಿಗೆ ಮತ್ತು ನಮಗೆ ನೆನಪಿನ ಶಕ್ತಿ ಹೆಚ್ಚಿಗೆ ಬೇಕು ಅಂತಂದರೆ ನಾವು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮಗೆ ಇವೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 21 ಬಾರಿ ನೀವು ಭ್ರಾಮರಿನ ಮಾಡಿದರೆ ಇವೆಲ್ಲವೂ ಬೆನಿಫಿಟ್ಸ್ಗಳನ್ನು ನೀವು ಪಡೆಯಬಹುದು ಸ್ನೇಹಿತರೆ. ಸೊ ಈಗ ಓಂಕಾರ ಆಯಿತು, ಭ್ರಾಮರಿ ಆಯಿತು. ಈಗ ನಾವು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಅಂದರೆ ನಮ್ಮ ದೇಹ ಓಂಕಾರ ಭ್ರಾಮರಿ ಮಾಡಿಬಿಟ್ಟು ದಣದಿರುತ್ತೆ. ಸೊ ಅದನ್ನು ನಾವು ರಿಲ್ಯಾಕ್ಸ್ ಮಾಡತಕ್ಕಂಥದ್ದು, ಧ್ಯಾನದಲ್ಲಿ ಕೂತ್ಕೊಳ್ತಕ್ಕಂಥದ್ದು. ಧ್ಯಾನ ಅಂತಂದರೆ ಸ್ನೇಹಿತರೆ, ಧ್ಯಾನ ಅಂತಂದರೆ ಮನಸ್ಸು ಮತ್ತು ದೇಹ ಒಂದುಗೂಡಿಸತಕ್ಕಂಥದ್ದು ಸ್ನೇಹಿತರೆ. ಪ್ರತಿನಿತ್ಯ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನು ಎಷ್ಟು ಒಟ್ಟಿಗೆ ಗೂಡಿಸ್ತೀವಿ ಅಂತಂದರೆ ನೋಡಿ, ನಮ್ಮ ಯೋಚನೆ ಏನಿದೆ ಮತ್ತು ನಮ್ಮ ಮನಸ್ಸೇನಿದೆ ತುಂಬ ಅಂದರೆ ತುಂಬ ಚಂಚಲವಾದದ್ದು ಸ್ನೇಹಿತರೆ. ಅದು ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರಲ್ಲ, ಏನೋ ಒಂದು ಯೋಚನೆಗಳು, ಏನೋ ಒಂದು ಅದು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಕಂಟ್ರೋಲಿಗೆ ತರತಕ್ಕಂಥದ್ದು. ಯಾವಾಗ ನಾವು ಕಂಟ್ರೋಲಿಗೆ ತರ್ತೀವಿ ನಮ್ಮ ಮನಸ್ಸನ್ನು ನಮ್ಮ ದೇಹದ ಜೊತೆಗೆ, ಆವಾಗ ಅದು ಏನಾಗುತ್ತೆ, ನೀವೇನಾದರೂ ಒಂದು ಕೆಲಸ ಮಾಡುವಾಗ ಅದರ ಮೇಲೆ ಕರೆಕ್ಟಾಗಿ ಗಮನ ಹರಿಸತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಅದರಿಂದ ನಮಗೆ ಏಕಾಗ್ರತೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಧ್ಯಾನ 15ರಿಂದ 30 ನಿಮಿಷ ಮಾಡಿದ್ರೆ ಆ ಇಡೀ ದಿನ ನಾವು ಆನಂದದಿಂದ, ಸಂತೋಷದಿಂದ ಇರ್ಬೋದು ಸ್ನೇಹಿತರೆ. ಸೊ ಬನ್ನಿ ಧ್ಯಾನವನ್ನು ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಮೊದಲದಾಗಿ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ನೇರವಾಗಿ ಮಾಡ್ಕೊಂಡು ಇದು ನೋಡಿ, ನಿಮಗೆ ಇದು ಚಿನ್ನ ಮುದ್ರ ಅಂತಾರೆ ಮತ್ತು ಇದರ ಉತ್ಸಾಸನ ಮುದ್ರ. ಸೊ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ, ಆರಾಮಾಗಿ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ಆಸನದಲ್ಲಿ ನೀವು ಕುಳಿತುಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ, ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ನಾವು ಧ್ಯಾನವನ್ನು ಮಾಡುವಾಗ ಕಣ್ಣನ್ನು ಮುಚ್ಚಬೇಕು, ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಸೊ ನೋಡಿ ಸ್ನೇಹಿತರೆ, ನೀವು ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ನೂರಾರು ಯೋಚನೆಗಳು ನಿಮ್ಮ ಕಣ್ಣು ಮುಂದೆ ಬರ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಉತ್ತರವನ್ನು ರಿಪ್ಲೈ ಕೊಡಬಾರ್ದು ಸ್ನೇಹಿತರೆ. ಅದು ಬರೋ ಯೋಚನೆಗಳು ಹಾಗೆ ಬರ್ತಾ ಇರಲಿ. ನಮ್ಮ ಮನಸ್ಸಿಗೆ ನಾವು ಹೇಳಬೇಕು, ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಹೇಳಬೇಕು ಸ್ನೇಹಿತರೆ. ಮತ್ತು ನನಗೆ ಧ್ಯಾನದಿಂದ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಏಕಾಗ್ರತೆ, ನೆನಪಿನ ಶಕ್ತಿ ಇವುಗಳನ್ನೆಲ್ಲ ನಾನು ಪಡಿತಾ ಇದ್ದೀನಿ ಅಂತ ನಮ್ಮ ಮನಸ್ಸಿಗೆ ಹೇಳಿ, ಮೊದಲನೇದಾಗಿ ನಾವೇನು ಮಾಡಬೇಕಂತಂದರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳನ್ನು ಒಮ್ಮೆ ನಿಧಾನವಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಹೇಗಪ್ಪ ಅಂತಂದರೆ ನೋಡಿ, ನಮ್ಮ
ತಲೆ ಕೂದಲು ಹೇಗಿದೆ ಮತ್ತು ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ಕಿವಿ ಈ ಥರ ಎಲ್ಲ ಭಾಗವನ್ನು ಅಡಿಯಿಂದ ಮುಡಿವರೆಗೆ ಎಲ್ಲ ಭಾಗಗಳನ್ನು ನಾವು ನಿಧಾನವಾಗಿ ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಇದರಿಂದ ಏನಾಗತ್ತಂದರೆ ನಾವು ಪ್ರತಿದಿನ ಧ್ಯಾನದ 15ರಿಂದ 30 ನಿಮಿಷದಲ್ಲಿ ನಾವು ನಮ್ಮ ದೇಹವನ್ನು ಪ್ರತಿದಿನ ನಾವು ಅದನ್ನು ನೆನಪು ಮಾಡೋದ್ರಿಂದ ಅವುಗಳ ಚಲನವಲನೆ ಮತ್ತು ಅವುಗಳ ಆರೋಗ್ಯದ ಬಗ್ಗೆ ನಾವು ಅರಿವನ್ನು ಮಾಡ್ಕೋಬೋದು ಸ್ನೇಹಿತರೆ. ಅದರಿಂದ ಪ್ರತಿದಿನ ನಾವು ಧ್ಯಾನ ಮತ್ತು ಪ್ರತಿದಿನ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಒಮ್ಮೆ ಗುರುತಿಸೋದ್ರಿಂದ ಅವುಗಳ ನಾವು ಆರೋಗ್ಯವಾದ ಏನು ತೊಂದರೆ ಇದೆ ಅನ್ನೋದನ್ನು ನಾವು ಗುರುತಿಸಬಹುದು ಸ್ನೇಹಿತರೆ. ಹಾಗಾಗಿ ನಿಧಾನವಾಗಿ ಒಂದೊಂದಾಗಿ ಭಾಗಗಳನ್ನು ಗುರುತಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಧ್ಯಾನ ಎಂದರೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸತಕ್ಕಂಥದ್ದು. ಧ್ಯಾನದಿಂದ ನಮಗೆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಇಡೀ ದಿನ ಆನಂದ, ಸಂತೋಷದಿಂದ ನಾವು ಇರ್ಬೋದು ಸ್ನೇಹಿತರೆ. ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಯಾವುದೇ ಯೋಚನೆಗಳು ಬೇಡ, ಒತ್ತಡಗಳು ಬೇಡ, ಭಯ ಬೇಡ, ಆತಂಕ ಬೇಡ. ಆರಾಮದಾಯಕವಾಗಿ ಮನಸ್ಸನ್ನು ಹಗರ ಮಾಡಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಯಾವುದೇ ಕಾರಣಕ್ಕೂ ಬರೋ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ದೇಹದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಒಮ್ಮೆ ಗುರುತಿಸಾದ ನಂತರ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ನೋಡಿ, ನಾವು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರುವಾಗ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ. ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ಈಗ ಸ್ನೇಹಿತರೆ, ನಿಮ್ಮ ದೇಹದಲ್ಲಿರುವ ಅಂಗಾಂಗಗಳಲ್ಲಿ ಯಾವುದಾದರೂ ತೊಂದರೆಗಳಿದೆ ಅಂದರೆ ಆ ಭಾಗವನ್ನು ಗುರುತಿಸಿ ನಿಧಾನವಾಗಿ ಉಸಿರಾಡೋದನ್ನು ಗಮನ ಹರಿಸಿ ಸ್ನೇಹಿತರೆ. ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿ ಯಾವುದಾದ್ರೂ ಅಂಗಾಂಗಕ್ಕೆ ಆರೋಗ್ಯದ ತೊಂದರೆ ಇದೆ ಅಂದರೆ ಅದನ್ನು ಗಮನಿಸಿ ಮತ್ತು ಅದರ ಜೊತೆಗೆ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ ಸ್ನೇಹಿತರೆ. ಯಾವ ಭಾಗ, ಯಾವ ಅಂಗ ಆರೋಗ್ಯಕರ ತೊಂದರೆ ಇದೆ ಅದನ್ನು ನೆನಪಲ್ಲಿಟ್ಟುಕೊಂಡು ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ.
ನಿಧಾನವಾಗಿ ಉಸಿರಾಡಬೇಕು. ಪ್ರತಿನಿತ್ಯ 15ರಿಂದ 30 ನಿಮಿಷಗಳ ಧ್ಯಾನದೊಂದಿಗೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಗಳಿಗೆ ನಾವು ಶಾಂತಗೊಳಿಸೋದ್ರಿಂದ ಅವುಗಳಲ್ಲಿ ಇರತಕ್ಕಂಥ ಆರೋಗ್ಯದ ತೊಂದರೆಗಳು ಶಾಶ್ವತವಾಗಿ ತೊಲಗುತ್ತವೆ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ನೀವು 10 ನಿಮಿಷ ಮಾಡ್ತಾಯಿದ್ದೀರೋ, 20 ನಿಮಿಷ ಮಾಡ್ತಾಯಿದ್ದೀರೋ, 30 ನಿಮಿಷಗಳು ಮಾಡ್ತಾಯಿದ್ದೀರೋ, ಅದಾದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ. ಇದು ಸ್ನೇಹಿತರೆ ಧ್ಯಾನ. ನೋಡಿ, ಈ ಥರ ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷಗಳ ಧ್ಯಾನ ವ್ಯಾಯಾಮ ಇದು ಮಾಡೋದ್ರಿಂದ ನೋಡಿ ನಿಮಗೆ ಪೂರ್ತಿಯಾಗಿ ನಿಮ್ಮ ಮೈಂಡ್ ಯೋಚನೆಗಳನ್ನು ಚೇಂಜ್ ಮಾಡತಕ್ಕಂಥದ್ದು ಮಾತಾಡುತ್ತೆ. ನೀವು ಮಾತಾಡೋ ರೀತಿಯಾಗಿರ್ಬೋದು, ನೀವು ಮಾಡೋ ಕೆಲಸಗಳಾಗಿರ್ಬೋದು, ಮತ್ತು ಇದರ ಜೊತೆಗೆ ನಿಮಗೆ ಹೊಸ ಹೊಸ ಐಡಿಯಾ ಕೊಡತಕ್ಕಂಥದ್ದು ನಮಗೆ ಧ್ಯಾನ ಮಾಡುತ್ತೆ ಸ್ನೇಹಿತರೆ. ಮತ್ತು ಯಾವುದೇ ಕಾರಣಕ್ಕೂ ನೀವೇನು ಯೋಚನೆಗಳನ್ನ ಹಾಕೊಳ್ತೀರ, ಕೆಟ್ಟ ಯೋಚನೆಗಳನ್ನು ಪೂರ್ತಿಯಾಗಿ ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ. ಹೊಸ ಹೊಸ ಯೋಚನೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನು ನೀಡುತ್ತೆ ಸ್ನೇಹಿತರೆ. ಇದು ನಮಗೆ ಧ್ಯಾನಕ್ಕೆ ಇರತಕ್ಕಂಥ ಪವರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಮೊದಲು ನೀವು ಮಾಡಿ, ಅದಾದ ನಂತರ ನಿಮ್ಮ ಪೂರ್ತಿ ಫ್ಯಾಮಿಲಿಗಳಿಗೆ ಧ್ಯಾನದ ಬಗ್ಗೆ ಅರಿವು ಮೂಡಿಸಿ. ಮತ್ತು ಧ್ಯಾನವನ್ನು ಶುರು ಮಾಡಬೇಕಂದ್ರೆ ಸಣ್ಣ ಮಕ್ಕಳಲ್ಲಿ 8ರಿಂದ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇವತ್ತಿಂದನೇ ಶುರು ಮಾಡಿ ಸ್ನೇಹಿತರೆ. ಯಾಕೆಂತಂದ್ರೆ ನೋಡಿ, ಇವತ್ತಿನ ದಿನದಲ್ಲಿ ನಾವುಗಳು ಕೆಲಸ ಒತ್ತಡ ಜಾಸ್ತಿ ಮೀರಿಬಿಟ್ಟು ನಮ್ಮ ದೇಹದ ಆರೋಗ್ಯವನ್ನೇ ನಾವು ಮರೆಯತಕ್ಕಂಥದ್ದಾಗಿದೆ. ಅದರಿಂದ ಪ್ರತಿನಿತ್ಯ ಧ್ಯಾನ ಮಾಡಿ ಮತ್ತು ಆರೋಗ್ಯವಾಗಿರಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಧ್ಯಾನ. ಮತ್ತು ಇನ್ನೊಂದು ನಾನು ನಿಮಗೆ ಸೀಕ್ರೆಟನ್ನು ಹೇಳ್ಕೊಡ್ತೀನಿ. ಏನಪ್ಪ ಸೀಕ್ರೆಟ್ ಅಂತಂದರೆ ನೋಡಿ, ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡುವಾಗ ಅದರಲ್ಲಿ ಸಿಗೋತಕ್ಕಂಥದ್ದು ಲಾಭ ಆಗಿರಲಿ ಮತ್ತು ಕೆಲಸ ನಾವು ಏನು ಅಂದ್ಕೊಂಡಿರ್ತೀವಿ ಅದು ನಿಮಗೆ ಪಾಸ್ ಆಗಿದೆ, ಸಕ್ಸಸ್ ಆಗಿದೆ ಅಂತಂದರೆ ನಮಗೆ ಅವಾಗ ಏನಾಗುತ್ತೆ, ಜಾಸ್ತಿ ಖುಷಿ ಆಗುತ್ತೆ, ಜಾಸ್ತಿ ಆನಂದ, ಜಾಸ್ತಿ ಸಂತೋಷ ಆಗುತ್ತೆ. ಸೊ ಅದನ್ನು ನಾವು ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದರೆ ತುಂಬ ಎಕ್ಸೈಟ್ ಆಗಿರುತ್ತೆ ನಮ್ಮ ಮನಸ್ಸು. ಎಷ್ಟಂತಂದರೆ ನಮ್ಮ ಹಿಡಿತಕ್ಕೆ ಇರಲ್ಲ, ಅಷ್ಟು ಸಂತೋಷ ಮತ್ತು ಅಷ್ಟು ಎಂಜಾಯ್ಮೆಂಟ್ ಇರುತ್ತೆ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ. ಸೊ ಅವಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ಅದರಿಂದನೇ ಈ ಕಾರ್ಡಿಯಾಲಜಿಸ್ಟ್ ಏನಂತ ಹೇಳ್ಬಿಟ್ಟು ಹಾರ್ಟ್ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ನಾವು, ಅದು ಕಾರ್ಡಿಯಾ ಅಟ್ಯಾಕ್ ಆಗೋತಕ್ಕಂಥದ್ದು ಚಾನ್ಸ್ಗಳು ಬಹಳ ಅಂದರೆ ಬಹಳ ಇರ್ತವೆ. ಕೆಲವೊಬ್ಬರಿಗೆ ತುಂಬ ಸಂತೋಷದಿಂದ, ತುಂಬ ಖುಷಿಯಿಂದ, ಮಿತಿ ಮೀರಿ ಆನಂದದಿಂದ ಕಾರ್ಡಿಯಾ ಅಟ್ಯಾಕ್ ಆಗೋತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅದಕ್ಕೆ ಏನಪ್ಪ ಸೊಲ್ಯೂಷನ್ ಅಂತಂದರೆ ನೋಡಿ, ಅದಕ್ಕೆ ನಾನು ನಿಮಗೆ ಹೇಳೋದು, ಧ್ಯಾನವನ್ನು ಪ್ರತಿನಿತ್ಯ ನೀವು ಮಾಡ್ತಾಯಿದ್ರೆ, ಉಸಿರಾಟದ ಜೊತೆ ನೀವು ವ್ಯಾಯಾಮನ ಮಾಡ್ತಾಯಿದ್ದರೆ ಅದು ಯಾವುದೇ ಕಾರಣಕ್ಕೆ ಕಾರ್ಡಿಯಾ ಅಟ್ಯಾಕ್ ಆಗೋದಿಲ್ಲ. ಮತ್ತು ಅದಕ್ಕೆ ಏನಪ್ಪ ಸೊಲ್ಯೂಷನ್ ಅಂತಂದರೆ, ನೀವು ಎಷ್ಟೇ ಒಂದು ನೀವು ಅಂದ್ಕೊಂಡಿರತಕ್ಕಂಥ ಕೆಲಸ ಪಾಸಾಗಿ ನಿಮಗೆ ಸಂತೋಷ ಮತ್ತು ಜಾಸ್ತಿ ಮಿತಿ ಮೀರಿ ಸೆಲೆಬ್ರೇಷನ್ ಮಾಡೋದುವಾಗ ನಿಮಗೆ ಫುಲ್ಲು ಖುಷಿ ಅನಿಸಿದೆ ಅಂತಂದರೆ ಏನು ಮಾಡಬೇಕಾಗ್ತದೆ ನೋಡಿ ಸ್ನೇಹಿತರೆ, ಇದು ನಿಮಗೆ ದೊಡ್ಡ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಉಸಿರನ್ನು ಆವಾಗ ನಿಮಗೆ ಎಷ್ಟು ಸಂತೋಷ ಆಗಿರುತ್ತೋ ಆವಾಗ ಏನು ಮಾಡಬೇಕು, ನೀವು ಉಸಿರನ್ನು ನಿಧಾನವಾಗಿ ಈ ಥರ ನೀವು ಮೂಗಿನ ಮುಖಾಂತರ ಆದರೂ ಉಸಿರು ತಗೋದಿಲ್ಲ, ಬಾಯಿಯ ಮುಖಾಂತರ ಆದರೂ ಉಸಿರು ಹೀಗೆ ಸೊ ನೀವು ಆ ಉಸಿರನ್ನು ತಗೊಳ್ಳೋವಾಗ ನಿಮ್ಮ
ಮೈಂಡಿಗೆ ನೀವು ಮನಸ್ಸಲ್ಲಿ ನೀವು ಎಣಿಸ್ಕೋಬೇಕು. 1, 2, 3, 4, 5 ಅಂತ ಹೇಳ್ಸ್ಕೊಂಡು ನಾವು ಉಸಿರನ್ನು ತಗುವಾಗ, ಆ ಉಸಿರಿಗಿಂತ ಜಾಸ್ತಿ ಉಸಿರನ್ನು ನಾವು 5 ಕೌಂಟಿಗೆ ನಾವು ಉಸಿರನ್ನು ನಿಧಾನವಾಗಿ ತಗೊಂಡ್ರೆ, 10 ಕೌಂಟಿಗೆ ನಾವು ಉಸಿರನ್ನು ಎಲ್ಲ ಪೂರ್ತಿ ಉಸಿರನ್ನು ನಿಧಾನವಾಗಿ 10 ಕೌಂಟ್ 5 ಕೌಂಟಿಗಿಂತ ಜಾಸ್ತಿ ಕೌಂಟನ್ನು ಉಸಿರು ಬಿಡತಕ್ಕಂಥದ್ದು ಮಾಡ್ಬೇಕು ಸ್ನೇಹಿತರೆ. ಅವಾಗ ಏನಾಗತ್ತೆ, ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳು ಮತ್ತು ಎಲ್ಲ ನರಮಂಡಳಿಗೆ ಅದು ನೀವು ಮಿತಿ ಮೀರಿ ಆ ಸಂತೋಷವನ್ನು ನೀವು ಸೆಲೆಬ್ರೇಷನ್ ಮಾಡ್ತಿರ್ತೀರಲ್ಲ, ಅವಾಗ ಮೊದಲು ಅದು ಎಫೆಕ್ಟ್ ಆಗೋದು ನಮಗೆ ಕಾರ್ಡಿಯೋ ಅಟ್ಯಾಕಿಗೆ. ಸೊ ಕಾರ್ಡಿಯೋಗೆ ಅದು ಅಟ್ಯಾಕ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಫುಲ್ ಎಂಜಾಯ್ಮೆಂಟ್ ಇರೋದು ನಾವು ಉಸಿರಿನ ಮುಖಾಂತರ ಅದನ್ನು ಹೊರ ಬಿಡತಕ್ಕಂಥದ್ದು ಮಾಡ್ತೀವಿ. ಅವಾಗ ನಮ್ಮ ಎಲ್ಲ ನರಮಂಡಗಳು ಶಾಂತಿಯಾಗಿ ಮತ್ತು ರಿಲ್ಯಾಕ್ಸ್ ಆಗ್ತಾವೆ ಸ್ನೇಹಿತರೆ. ಅವಾಗ ಅದೇನಾಗುತ್ತೆ, ನೀವೇನು ಫುಲ್ಲು ಮಿತಿ ಮೀರಿ ಆ ಸಂತೋಷನ ಪಡ್ತೀರ, ಅದನ್ನು ನಿಮಗೆ ಶಾಂತಗೊಳಿಸತಕ್ಕಂಥದ್ದು ಮಾಡುತ್ತೆ. ಇದು ಯಾಕಪ್ಪ ಅಂತಂದರೆ ಸ್ನೇಹಿತರೆ, ನೋಡಿ, ಸಂತೋಷ, ಸುಖ, ದುಃಖ ಅಂತ ಏನು ಹೇಳ್ತೀವಿ, ಇವು ಯಾವತ್ತೂ ನಮಗೆ ಸಮನಾಗಿರಬೇಕು. ಇಲ್ಲ ಅಂತಂದರೆ ನಮಗೆ ದುಃಖನೇ ಇಲ್ಲ ಅಂತಂದರೆ ಅದು ಅಸಾಧ್ಯವಾದದ್ದು ಮಾತು ಸ್ನೇಹಿತರೆ. ಭೂಮಿ ಮೇಲೆ ಇರೋತಕ್ಕಂಥ 88 ಲಕ್ಷ ಕೋಟಿ ಜೀವರಾಶಿಗಳಿಗೆ ಸುಖ ಅನ್ನೋದು ಮತ್ತು ದುಃಖ ಅನ್ನೋದು ಅಂದರೆ ಸಿಹಿ ಮತ್ತು ಕಹಿ ಅನ್ನೋದು ಇರುತ್ತೆ. ಸೊ ಅದರಿಂದ ನಾವು ಯಾವುದೇ ಒಂದು ಸುಖಕ್ಕಾಗಲಿ ಎಷ್ಟು ಸಂತೋಷ ಪಡ್ತೀವಿ, ದುಃಖಕ್ಕಾಗಲಿ ಅದನ್ನಷ್ಟೇ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿ ಅದನ್ನು ಏಕಾಗ್ರತೆಯಿಂದ ಪಡೆದು ಆ ದುಃಖಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಯೋಚನೆಯನ್ನು ಮಾಡಬೇಕು ಮತ್ತು ಬೇಗ ದೂರ ಮಾಡತಕ್ಕಂಥದ್ದು. ಅದೇ ಥರ ನಮ್ಮ ಸಂತೋಷವನ್ನು ಮಿತಿ ಮೀರಿ ಜಾಸ್ತಿ ನಾವು ಮಾಡೋದ್ರಿಂದ, ಅದೇ ನಾವು ಹೇಳ್ತೀವಲ್ಲ, ನಾವು ತಗೊಳ್ಳೋ ಅಮೃತ ಕೂಡ ಹೆಚ್ಚಾದರೆ ಅದು ವಿಷ ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ ಅಂತ ನಾವೇನು ಅನ್ಕೋತೀವಿ. ಸೊ ಇದು ಕೂಡ ಇದೇ ರೀತಿ ಸ್ನೇಹಿತರೆ. ನಾವು ಎಷ್ಟು ಎಂಜಾಯ್ಮೆಂಟನ್ನು ಫುಲ್ಲು ನಾವು ಆನಂದವಾಗಿ ಮಿತಿ ಮೀರಿ ಮಾಡ್ತೀವಿ, ಅವಾಗ ಅದು ಜಾಸ್ತಿ ಸಂತೋಷ ಕೂಡ ವಿಷ ಆಗೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಯಾಕಂತಂದರೆ ನಾವು ಏನೇ ಒಂದು ಮಾಡೋ ಕೆಲಸನೋ ಸೆಲೆಬ್ರೇಷನ್ ಮಾಡಬೇಕಂತಂದ್ರು ಮಿತಿಯಾಗಿ ಮಾಡಬೇಕು. ಒಂದು ವೇಳೆ ನಿಮಗೆ ಜಾಸ್ತಿ ಆಗಿದೆ ಅಂತಂದರೆ ನಿಮಗೆ ಮೆದುಳು ಹೊಳಿತತ್ತೆ ಮತ್ತು ಅದು ನಮಗೆಲ್ಲ ಯೋಚನೆ ಬರುತ್ತೆ. ಆವಾಗ ಇದು ನೀವು ಮಾಡೋದ್ರಿಂದ ನಿಮಗೇನು ಕಾರ್ಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟಿರುತ್ತೆ ಅದು ದೂರ ಆಗೋತಕ್ಕಂಥದ್ದು ಮತ್ತು ನಮ್ಮ ದೇಹವನ್ನು ಆ ಸಮಯದಲ್ಲಿ ಶಾಂತಗೊಳಿಸತಕ್ಕಂಥದ್ದು ಮತ್ತು ನಮಗೆ ಎಷ್ಟು ಬೇಕು ಎನರ್ಜಿ ಅಷ್ಟು ಮೇಂಟೈನ್ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಇದು ಪ್ರತಿಯೊಬ್ಬರು ಮಾಡಿ. ಅದರಿಂದ ಈ ಥರ ಎಲ್ಲ ಹೊಸ ನಿಮಗೆ ಟಿಪ್ಸ್ಗಳು ಬೇಕು ನಮ್ಮ ಆರೋಗ್ಯದ ಬಗ್ಗೆ ಇರ್ತಾರೆ, ದಯವಿಟ್ಟು SP ಸ್ಟುಡಿಯೋ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ನಾನು ಇವತ್ತು ನಿಮಗೆ ತಿಳಿಸ್ಬೇಕಾಗಿರತಕ್ಕಂಥ ವಿಷಯ ಅಂತಂದರೆ ಸ್ನೇಹಿತರೆ, ನೀವು ಇದು ನೋಡಿ, ನಾನು ಇವತ್ತು ಇದನ್ನು ತಂದಿದ್ದೀನಿ. ನೀವು ಇದನ್ನು ನೋಡಿರ್ತೀರ. ಇದು ಬಂದ್ಬಿಟ್ಟು ದೊಡ್ಡ ಪತ್ರೆ ಅಂತ ಬಿಟ್ಟು ಕರಿತೀವಿ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತೇ ಇರ್ಬೋದು. ದಯವಿಟ್ಟು ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲೋ ದಯವಿಟ್ಟು ಈ ವಿಡಿಯೋ ನೋಡಿ, ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳಿ ಸ್ನೇಹಿತರೆ. ಇದು ಇವತ್ತಿಂದಿಲ್ಲ, ಇದು ಬಹಳ ಅಂದರೆ ಬಹಳ ವರ್ಷಗಳಿಂದನೇ ಇದೆ ದೊಡ್ಡ ಪತ್ರೆ. ಅಂದರೆ ಇದನ್ನು ಹಳಬರು, ಹಿರಿಯರು ಅಂತಲೇ ನಾವು ಹೇಳ್ಬೋದು. ಅವರು ಇದರ ಬಗ್ಗೆ ಒಂದು ಗಾದೆ ಮಾತು ಮಾಡಿದ್ದಾರೆ ಸ್ನೇಹಿತರೆ. ದೊಡ್ಡ ಪತ್ರೆ ಗಿಡ ಒಂದು ಮನೆಯಲ್ಲಿದ್ದರೆ ದೊಡ್ಡ ಹಾಸ್ಪಿಟಲ್ಗಳೇ ಬೇಡ ಅಂತ ಹೇಳ್ಬಿಟ್ಟು ಗಾದೆ ಮಾತನ್ನು ನಮಗೋಸ್ಕರ ಮಾಡಿಟ್ಟಾರೆ ಸ್ನೇಹಿತರೆ. ಸೊ ಅಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಇದು ದೊಡ್ಡ ಪತ್ರೆ. ಅದಾಗಿ ಅವರು ಅವತ್ತಿನ ದಿನಗಳಲ್ಲೇ ದೊಡ್ಡ ಪತ್ರೆ ಗಿಡ ಒಂದು ಮನೆ ಹತ್ರ ಇದ್ದರೆ ದೊಡ್ಡ ಆಸ್ಪತ್ರೆಗಳು ಬೇಡ ಅಂತ ಹೇಳ್ಬಿಟ್ಟು ಅನ್ನೋ ಗಾದೆ ಮಾತನ್ನು ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಇದರಲ್ಲಿ ಇರತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ ವಿಟಮಿನ್ಸ್ಗಳು ನಾವು ತಿಳಿಸ್ಬೇಕಂತಂದರೆ ಸ್ನೇಹಿತರೆ, ವಿಟಮಿನ್ ಎ, ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಇದರಲ್ಲಿ ಬಹಳ ರಿಚ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ವಿಟಮಿನ್ಸ್ ಬಗ್ಗೆ ಮಾತಾಡಬೇಕಂತಂದರೆ, ಜೊತೆಗೆ ಇದರ ಉಪಯೋಗಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮಗೆ ಇದು ಅಜ್ವಾನದ ಗಿಡ ಅಂತ ಹೇಳ್ತಾರೆ. ಪೂರ್ತಿ ಇದರ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಳ್ತೀನಿ. ಫಸ್ಟು ದೊಡ್ಡ ಪತ್ರೆ, ಕೆಲವೊಬ್ಬರು ಅಜ್ವಾನ ಗಿಡ ಅಂತಾರೆ, ಇದನ್ನು ದೊಡ್ಡ ಪತ್ರೆ ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ. ಇದು ಅಜ್ವಾನ ಥರನೇ ರುಚಿಯಾಗಿರುತ್ತೆ, ಟೇಸ್ಟ್ ಇರುತ್ತೆ. ಸೊ ಅದರಿಂದ ಕೆಲವೊಬ್ಬರು ಇದರ ಅಜ್ವಾನ ಗಿಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇದನ್ನು ಪಲ್ಯ ಮಾಡ್ಕೊಳ್ಳೋ ತಿನ್ನೋರು, ಮತ್ತು ಕೆಲವರು ಇದರಿಂದ ಬಜ್ಜಿ ಮಾಡ್ತಾರೆ, ದೊಡ್ಡ ಪತ್ರೆ ಬಜ್ಜಿ ಮಾಡ್ತಾರೆ, ಮತ್ತು ಕೆಲವರು ಇದರಿಂದ ಚಟ್ನಿ ಮಾಡ್ತಾರೆ. ಈ ಥರ ನಾನಾ ರೂಪಗಳಿಂದ
ನಮ್ಮ ದೇಹ ಆರೋಗ್ಯ ಆರೋಗ್ಯಕ್ಕೆ ನಾವು ಇದನ್ನ ಊಟಕ್ಕೆ ಆ ಥರ ವಿಧವಾದ ವಿಧದಲ್ಲಿ ನಾವು ಇದನ್ನ ಬಳಸೋತಕ್ಕಂಥದ್ದು ಇದೆ ಸ್ನೇಹಿತರೆ. ಮತ್ತು ಈ ದೊಡ್ಡ ಪತ್ರೆ ನಮಗೆ ಏನಪ್ಪ ಇದರಲ್ಲಿ ಅಂಶಗಳು ಮತ್ತು ನಮ್ಮ ದೇಹಕ್ಕೆ ಯಾವ ಅಂಗಾಂಗಗಳಿಗೆ ಇದು ಅನುಕೂಲವಾಗತ್ತಂತಂದ್ರೆ, ಮೊದಲನೇದಾಗಿ ಸ್ನೇಹಿತರೆ, ಇದು ನಮ್ಮ ಜೀರ್ಣಕ್ರಿಯೆಗೆ ಅಂದರೆ ನಾವು ಊಟ ಆದ ನಂತರ ಕೆಲವೊಬ್ಬರಿಗೆ ಇಲ್ಲೇ ಇಲ್ಲೇ ಮೇಲೆ ಬರ್ತಾ ಇದೆ ಅಂದರೆ ಅಸಿಡಿಟಿ, ಗ್ಯಾಸ್ ಅಂಥದ್ದನ್ನ ಕೂಡ ದೂರ ಮಾಡಿಬಿಟ್ಟು ನಮಗೆ ಮೇನ್ ಆಗಿ ಜೀರ್ಣಕ್ರಿಯೆ ಸ್ನೇಹಿತರೆ. ಆ ಜೀರ್ಣಕ್ರಿಯೆ ನಾವು ತಿಂದಿರೋದು ಜೀರ್ಣ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಸೊ ಅಂಥವರಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ದೊಡ್ಡ ಪತ್ರೆ. ಸೊ ಜೊತೆಗೆ ಜೀರ್ಣಕ್ರಿಯೆ ಆಯಿತು, ಅದಾದ ನಂತರ ನಮಗೆ ಕಣ್ಣಿಗೆ ಕೂಡ ಬಹಳ ಒಳ್ಳೆಯದು ಸ್ನೇಹಿತರೆ ಇದು ದೊಡ್ಡ ಪತ್ರೆ. ವಿಟಮಿನ್ ಸಿ ಇರೋದ್ರಿಂದ ನಮಗೆ ಕಣ್ಣಿನ ದೃಷ್ಟಿಗೆ ಬಹಳ, ಕಣ್ಣಿನ ಆರೋಗ್ಯ ಕೂಡ ಕಾಪಾಡತಕ್ಕಂಥದ್ದಾಗತ್ತೆ. ಅದಾದ ನಂತರ ನಮಗೆ ತುರ್ಕಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ, ಕಜ್ಜಿ ಥರ ಆಗತ್ತೆ. ಮತ್ತು ನಾವು ಕೆಲವು ಜಾಗದಲ್ಲಿ ದದ್ದು ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಅಂಥದಕ್ಕೆ ಅಂದರೆ ಚರ್ಮ ರೋಗಕ್ಕೆ ಕೂಡ ಇದು ರಾಮಬಾಣದ ಥರ ಕೆಲಸ ಮಾಡತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಮತ್ತು ಇದು ಚಿಕ್ಕವರಾಗಲಿ ಮತ್ತು ದೊಡ್ಡವರಾಗಲಿ, ಚಿಕ್ಕ ಮಕ್ಕಳಿಗೆ ಯಾವಾಗ ಇದನ್ನು ಬಳಸಬೇಕಂತಂದರೆ 8 ವರ್ಷದ ನಂತರ ಬಳಸಿದ್ರೆ ಭಾಳ ಉತ್ತಮ ಸ್ನೇಹಿತರೆ. ಯಾಕಂತಂದರೆ ಇದರಲ್ಲಿ ಔಷಧಿ ಗುಣಗಳು ತುಂಬ ಸ್ಟ್ರಾಂಗ್ ಆಗಿರ್ತವೆ. ಮತ್ತು ಅದರಿಂದ ನೀವು 8 ವರ್ಷದ ಮಕ್ಕಳಿಗೆ ನೀವು ನೆಗಡಿ, ಕೆಮ್ಮು, ಜ್ವರ ಬರುವಾಗ ಇದನ್ನು 2 ಎಲೆ ತಗೊಂಡು ಇದನ್ನು ರಸ ಮಾಡಿದ್ರೆ ನಿಮಗೆ ರಸ ಬರುತ್ತೆ. ಆ ರಸವನ್ನು ಜೇನುತುಪ್ಪ ಜೊತೆಗೆ ಸೇರಿಸೋದ್ರಿಂದ ಅವರಿಗೆ ನೆಗಡಿ, ಕೆಮ್ಮು ಮತ್ತು ಕಫ ಇರುತ್ತಲ್ಲ ಸ್ನೇಹಿತರೆ, ಕಫ ಕೂಡ ನಿವಾರಣೆ ಮಾಡತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ದೊಡ್ಡವರು ಕೂಡ ಇದನ್ನು ಸೇವನೆ ಮಾಡ್ಬೋದು. 4 ಎಲೆ ದೊಡ್ಡವರಿಗಾದರೆ 4 ಎಲೆ, ಚಿಕ್ಕ ಮಕ್ಕಳಿಗಾದರೆ 2 ಎಲೆ ಸಾಕು ಸ್ನೇಹಿತರೆ. 4 ಎಲೆನ ಚೆನ್ನಾಗಿ ರಸ ಮಾಡಿಬಿಟ್ಟು ಜಜ್ಜಿದ್ರೆ ರಸ ಬರುತ್ತೆ. ಆ ರಸದ ಜೊತೆಗೆ ಜೇನುತುಪ್ಪ ಹಾಕಿ ಸೇವನೆ ಮಾಡೋದ್ರಿಂದ ಬೆಳಿಗ್ಗೆ ಸಾಯಂಕಾಲ 3 ದಿನ ಮಾಡಿದ್ರೆ ನಿಮಗೆ ಕಫ ನಿವಾರಣೆ ಮತ್ತು ಕೆಮ್ಮು, ನೆಗಡಿ, ಜ್ವರ ಇದ್ರೂ ಹೋಗತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಇದು. ಮತ್ತು ಈ ದೊಡ್ಡ ಪತ್ರೆನ ಪ್ರತಿನಿತ್ಯ ನಾವು ಊಟ ಆದ ನಂತರ ಏನೋ ಕೆಲವೊಬ್ಬರು ಎಲೆ ಅಡಿಕೆ ತಾಂಬೂಲ ತಗೊಳ್ಳತಕ್ಕಂಥದ್ದಾಗ್ತಾರೆ. ಮತ್ತು ಕೆಲವೊಬ್ಬರು ಜೀರಿಗೆ ಅಂತೆ, ಕೆಲವೊಬ್ಬರು ಸೊಂಪಂತೆ. ಅದು ಹೇಗೆ ನೀವು ತಗೊಳ್ತೀರೋ ಆ ಥರ ನೀವು ಪ್ರತಿಯೊಬ್ಬರು ಪ್ರತಿದಿನ ಊಟ ಆದ ನಂತರ ಇದನ್ನು 2 ಎಲೆ ನಾವು ತಿಂತಾ ಬಂದರೆ ನಮ್ಮ ಜೀರ್ಣಕ್ರಿಯೆ ಪಚನ ಆಗೋದನ್ನು ಮಾಡುತ್ತೆ. ಜೊತೆಗೆ ಲಾಲಾರಸವನ್ನು ಉತ್ಪನ್ನ ಮಾಡತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಮತ್ತು ಇನ್ನೂ ಭಾಳಷ್ಟಿದೆ ಇದ್ರ ಬಗ್ಗೆ ನಾವು ನಿಮ್ಗೆ ಹೇಳ್ಬೇಕಂತಂದರೆ, ಸೊ ದಯವಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಬಗ್ಗೆ ನಾನು ನಿಮಗೆ ತಿಳಿಸಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಓದ್ಬಿಟ್ಟು ಪ್ರತಿನಿತ್ಯ 2 ರಿಂದ 4 ಎಲೆ ನೀವು ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ. ಆರಾಮದಾಯಕವಾಗಿ ದೊಡ್ಡ ಪತ್ರೆನ ಬಳಸ್ಬೋದು. ಮತ್ತು ದೊಡ್ಡ ಪತ್ರೆ ಗಿಡ ನಿಮ್ಮ ಹತ್ರ ಇಲ್ಲ ಅಂತಂದರೆ ದಯವಿಟ್ಟು ನರ್ಸರಿಗಳು ಹತ್ರ ಇರ್ತವೆ. ಮತ್ತು ಹಳ್ಳಿಗಳಲ್ಲಿ ಅಂತೂ ಭಾಳ ಕೆಲವರ ಹತ್ರ ಇರುತ್ತೆ, ಕೆಲವರ ಹತ್ರ ಇಲ್ಲ ಅಂತಂದರೆ ದಯವಿಟ್ಟು ಒಂದು ಗಿಡ ತಗೊಂಬಂದು ನೀವು ಮನೆ ಹತ್ರ ದೊಡ್ಡ ಪತ್ರೆನ ಇಡಿ ಸ್ನೇಹಿತರೆ. ಯಾಕೆಂತಂದರೆ ಮಕ್ಕಳಿರ್ತಾರೆ, ಆ ಮಕ್ಕಳುಗಳಿಗೆ ಕಫ ಭಾಳ ಅಂದರೆ ಭಾಳ, ಇದು ಕಫ, ಕೆಮ್ಮು, ಶೀತಕ್ಕೆ ಭಾಳ ಅಂದರೆ ಭಾಳ ರಾಮಬಾಣ ಅಂತಕ್ಕಂಥದ್ದು ಕೆಲಸ ಮಾಡತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಇದೇ ಥರ ವಿಷಯಗಳು ಹೊಸದಾಗಿ ನೀವು ನೋಡಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ತಾ, ನಾನೇನು ಹೇಳ್ತಾ ಇರ್ತೀನಿ ಪ್ರತಿದಿನ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಅಂತಂದರೆ ಪ್ರತಿದಿನ ದಯವಿಟ್ಟು ನೀವು ಧ್ಯಾನವನ್ನು ಮಾಡಿಕೊಳ್ಳಿ ಮತ್ತು ಆರೋಗ್ಯವಾಗಿರಿ. ಜೊತೆಗೆ ನಾನು ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್, ನಿಮ್ಮ ಮನೆಯಲ್ಲಿ ಇರತಕ್ಕಂಥದ್ದೇ ದವಸ ಧಾನ್ಯಗಳು, ತರಕಾರಿ, ಸೊಪ್ಪು, ಹಣ್ಣುಗಳು ಮತ್ತು ಇವುಗಳ ಬಗ್ಗೆ ನಾನು ನಿಮಗೆ ಅರಿವಾಗಲಿ. ಏನು ತರಕಾರಿಗಳು, ಉದಾಹರಣೆಗೆ ದೊಡ್ಡ ಪತ್ರೆ ಅಂದರೆ ಇದು ಏನು ಎಲೆ ಅಂದರೆ ನಮ್ಮ ಮನೆ ಸುತ್ತಮುತ್ತಲೇ ಇರುತ್ತೆ. ಸಮಯಕ್ಕೆ ಅರ್ಜೆಂಟಾಗಿ ಯಾವುದು ಏನು ನಮಗೆ ಸಿಗ್ತಾ ಇರಲ್ಲ. ಯಾಕೆಂದರೆ ಸಿಗ್ತಾ ಇರಲ್ಲ ಅಂತಂದ್ರೆ ನಮಗೆ ಅವುಗಳ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಸೊ ಇವುಗಳೆಲ್ಲ ಮಾಹಿತಿನ ನೀವು ದಯವಿಟ್ಟು ತಿಳ್ಕೊಳ್ಳೋದ್ರಿಂದ ನೀವು ನಿಮ್ಮ ಆರೋಗ್ಯವನ್ನು ಸೀಕ್ರೆಟಾಗಿ ಇಟ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.